ಬಟ್ ನಾನು ರೈತರ ಜೊತೆ ಸಂಪರ್ಕದಲ್ಲಿರುವಾಗ ರೈತರ ಫೀಲಿಂಗ್ ಏನು ಅಂತಂದ್ರೆ, ನಿನ್ನೆ ವಿರೋಧ ಪಕ್ಷದ ನಾಯಕರು ಸಹ ಅದನ್ನ ಪ್ರಸ್ತಾಪ ಮಾಡಿದ್ರು. ಈಗ ಓಪನ್ ಮಾರ್ಕೆಟ್ ಇದೆ, ರೈತ APMCಲೂ ಮಾರಾಟ ಮಾಡ್ಬೋದು, ಹೊರಗಡೆನೂ ಮಾರಾಟ ಮಾಡ್ಬೋದು, ಅವನ ಮನೆ ಬಾಗಿಲಿಗೆ ಮಾರಾಟ ಮಾಡ್ಬೋದು ಅನ್ನೋಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ. ಈಗ ಪ್ರಶ್ನೆ ಬಂದಿರೋದೇನು ಅಂದ್ರೆ, ನಾಳೆ ದಿನ ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು, ಕೈಗಾರಿಕೋದ್ಯಮಿಗಳು, ಮಲ್ಟಿನ್ಯಾಷನಲ್ ಕಂಪನಿಗಳು ರೈತರ ಉತ್ಪನ್ನಗಳ ಮಾರುಕಟ್ಟೆಯನ್ನ ಮೊನಾಪೊಲೈಸ್ ಮಾಡ್ಕೊಳ್ತಾರೆ ಅಂತಕ್ಕಂಥ ಒಂದು ಭಯ ರೈತರಲ್ಲಿ ಇದೆ. ಅದಕ್ಕೆ ನನ್ನ ಸಲಹೆ ಏನು ಅಂತಂದ್ರೆ, ದಯಮಾಡಿ ಸರ್ಕಾರ ಇದನ್ನ ಪರಿಗಣಿಸಬೇಕು. ಕೇಂದ್ರ ಸರ್ಕಾರನೂ ಇದನ್ನ ಪರಿಗಣಿಸಿದ್ರೆ ಒಳ್ಳೇದು. ಯಾಕಂದ್ರೆ 3-4 ಹಂತದ ಚರ್ಚೆ ನಡೆದಿದೆ, ಆದ್ರೆ ಬಗೆಹರಿದಿಲ್ಲ. ನನ್ಗನ್ಸೋದು ಸನ್ಮಾನ್ಯ ಅಧ್ಯಕ್ಷರೇ, 2006ರಲ್ಲಿ MS ಸ್ವಾಮಿನಾಥನ್ ವರದಿ ಆಧಾರಿತವಾದಂತಹ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಘೋಷಣೆ ಮಾಡಿಬಿಟ್ರೆ ರೈಟಿಂಗ್ ಅಲ್ಲಿ ಬಹುಶಃ ಇದನ್ನ ಒಪ್ಕೋತಾರೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ರೈತರದು ಇನ್ವೆಸ್ಟ್ಮೆಂಟ್, ಎಕ್ವಿಪ್ಮೆಂಟ್ಸ್, ಫ್ಯಾಮಿಲಿ ಲೇಬರ್ ಇದನ್ನೆಲ್ಲ ಸೇರಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಿಗದಿಪಡಿಸಿ ಅದ್ರ ಮೇಲೆ 50% ಲಾಭಾಂಶನ ಇಟ್ಟು ಕೊಡಬೇಕು ಅನ್ನೋದು MS ಸ್ವಾಮಿನಾಥನ್ ಅವರ ವರದಿಯ ಸಾರಾಂಶ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಇದನ್ನ ಮಾಡಿದ್ರೆ ಆಗ ಮಲ್ಟಿನ್ಯಾಷನಲ್ ಕಂಪನಿಗಳೇ ಬಂದು ಖರೀದಿ ಮಾಡಿ ರೈತರ ಉತ್ಪನ್ನಗಳನ್ನ. ಆದ್ರೆ ಮಿನಿಮಮ್ ಪ್ರೈಸ್ ನ ಕೊಟ್ಟು ಖರೀದಿ ಮಾಡಬೇಕಾದಂತ ಅನಿವಾರ್ಯತೆನ ಸೃಷ್ಟಿ ಮಾಡಬೇಕು. ನಾಳೆನೂ ಮಾಡಬೇಕು, ನಾಳಿದ್ದು ಮಾಡಬೇಕು. ಇನ್ನು 10 ವರ್ಷ ಈ ಕಾಯ್ದೆಗೆ ಒಂದು ಬೆಲೆ ಬರ್ತದೆ. ಮತ್ತೆ ರೈತರಿಗಿರುವಂತಹ ಅನುಮಾನಗಳಿದೆಯಲ್ಲ, ಅನುಮಾನಗಳೆಲ್ಲ ಪರಿಹಾರ ಆಗುತ್ತೆ. ಇಲ್ಲಿವರೆಗೆ ನಾನು ಗಮನಿಸ್ತಾ ಇದ್ದೀನಿ, ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಈ ಅಶ್ಯೂರೆನ್ಸ್ ಕೊಡ್ತಾ ಇಲ್ಲ. ಇದು ಯಾಕೆ ಅನ್ನೋ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಉಳಿಯುತ್ತೆ. ದಯಮಾಡಿ ಸರ್ಕಾರ ಇದನ್ನ ಪರಿಗಣಿಸಿ ಇದನ್ನ ತೀರ್ಮಾನ ಮಾಡಿಬಿಟ್ರೆ ರೈತರು ಒಪ್ಕೊಳ್ತಾರೆ. ರಾಜಕೀಯವಾದಂತಹ ಪರ ವಿರುದ್ಧ ಅನ್ನೋದು ನಿಂತೋಗುತ್ತೆ. ದಯಮಾಡಿ ಸರ್ಕಾರ ಇದನ್ನ ಮಾಡ್ತೀವಿ. ಸಚಿವರು